ಇವತ್ತಿನ ಎರಡನೇ ದಿನದ ರೈತ ಪರವಾದಂತ ಪಾದಯಾತ್ರೆ ಎರಡನೇ ದಿನಕ್ಕೆ ಅಂತ್ಯಗೊಳಿಸಬೇಕು. ಮೂರನೇ ದಿನಕ್ಕೆ ನಿಮ್ಮನ್ನು ಯಾರನ್ನೂ ಕೂಡ ಫ್ರೀಡಂ ಪಾರ್ಕ್ ಹೋಗಿ ತಲುಪತಕ್ಕಂಥದಕ್ಕೆ ಅವಕಾಶಗಳಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಒತ್ತಡಗಳ ಮೂಲಕ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಸಾಕಷ್ಟು ಒತ್ತಡಗಳು ಏರಿ ಈ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿಯನ್ನ ನೋಡಿದಾಗ ಬಹುಶಃ ಇವತ್ತಿನ ಈ ಪಾದಯಾತ್ರೆಯ ಒಂದು ಅನಿವಾರ್ಯತೆ ಆಗಲಿ, ಅಗತ್ಯತೆ ಆಗಲಿ, ಅವಶ್ಯಕತೆ ಆಗಲಿ ಕಳೆದ 517 ದಿನಕ್ಕೆ ಇವತ್ತು 2 ಪಂಚಾಯಿತಿಯ 26 ಗ್ರಾಮಗಳ ರೈತ ಮಹಿಳೆಯರು, ರೈತ ಮುಖಂಡರು, ರೈತ ಯುವಕರು ಭವಿಷ್ಯದ ಪೀಳಿಗೆಯ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುವ ಮೂಲಕ ಒತ್ತಾಯ ಪೂರ್ವಕವಾಗಿ ಭೂಸ್ವಾಧೀನವನ್ನು ಮಾಡಿ ರೈತರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸಿ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಇಲ್ಲಿ ಮಾಫಿ ನಡೆಸ್ತಕ್ಕಂಥದಕ್ಕೆ ಸಾಕಷ್ಟು ಹುನ್ನಾರಗಳು, ಪ್ರಯತ್ನಗಳು ನಿರಂತರವಾಗಿ ಈ ರಾಜ್ಯ ಸರ್ಕಾರ ಏನ್ ಮಾಡ್ಕೊಂಡ್ ಬರ್ತಾ ಇದೆ. ಬಹುಶಃ ರಾಜ್ಯ ಸರ್ಕಾರ ಒಂದು ಇವತ್ತು ಅರ್ಥಕೊಳ್ಬೇಕಾಗ್ತದೆ. ಕಳೆದ 517 ದಿನದಿಂದ ಒಂದು ದಿನವೂ ಕೂಡ ಜಿಲ್ಲೆನಲ್ಲಿ 4ಕ್ಕೆ 4 ಇವತ್ತು ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ಆಯ್ಕೆಯಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಜಿಲ್ಲೆಯಿಂದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಬಾರಿ ನೀವೇ ನೋಡಿದ್ದೀರಿ. ನನಗೆ ಪೆನ್ ಕೊಡಿ, ಪೇಪರ್ ಕೊಡಿ ಅಂತಕ್ಕಂಥದ್ನ ಕೇಳಿರೋಂಥದ್ನ ಬಹುಶಃ ತಾವೆಲ್ಲ ನೋಡಿದ್ದೀರಿ. ಈ ಪೆನ್ನು ಪೇಪರ್ ತಾವೇನ್ ಕೇಳಿದ್ರಿ, ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜನ ಈ ಬಾರಿ ನಿಮ್ಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತ ರೈತರ ಎದೆ ಮೇಲೆ ಮರಣ ಶಾಸನವನ್ನ ಬರೀತಕ್ಕಂಥದಕ್ಕ ಅಥವಾ ಯಮಾಯಿಕ ಮುಕ್ತ ರೈತರನ್ನ ಕಾಪಾಡ್ತಕ್ಕಂಥದಕ್ಕೆ ನಿಮ್ಮ ಒಂದು ಸಿಗ್ನೇಚರ್ನ ನೀವು ಬಳಕೆ ಮಾಡಬೇಕಾಗಿತ್ತ? ನಿಮ್ಮ ಆತ್ಮ ಸಾಕ್ಷಿಗಳಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ನಾವು ಇಲ್ಲಿಯವರೆಗೂ ಬಂದು ಅಥವಾ ಫ್ರೀಡಂ ಪಾರ್ಕ್ಗೆ ಹೋಗಿ ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಜಿಲ್ಲೆನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಯಾರೇ ಮಂತ್ರಿಗಳಾಗಿ ಆಯ್ಕೆ ಆಗಲಿ, ನಮ್ಮ ಜಿಲ್ಲೆಯಿಂದ ಮುಖ್ಯಮಂತ್ರಿಗಳ ಆಯ್ಕೆ ಆದ್ರು. ಬಹುಶಃ ತಾವೆಲ್ಲ ಸಾರ್ವಜನಿಕವಾಗಿ ನೋಡಿರಬಹುದು. ನಾನಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ, ದೇವೇಗೌಡರು ಸಾಹೇಬರಾಗ್ಲಿ, ಅವರ ಸ್ಥಾನ ಇವತ್ತೇನು ಹಲವಾರು ವರ್ಷಗಳಿಂದ ಒಬ್ಬ ಕನಸು ಕಟ್ಕೊಂಡು ಒಬ್ರು ಮಂತ್ರಿ ಆಗಿದ್ದಾರೆ, ಒಬ್ರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವೇನು ಹೊಟ್ಟೆ ಕಿಚ್ಚು ಪಟ್ಕೊಳ್ತಕ್ಕಂಥ ಜನ ಅಲ್ಲ, ಒಳ್ಳೆ ಕೆಲಸ ಮಾಡಿ ಅಂತ ಶುಭ ಹಾರೈಸಿದ್ವಿ. ಆದ್ರೆ ನೀವೇನು ಮಾಡಿದ್ರಿ? ಅಪ್ಪಿತಪ್ಪಿ ಏನಾದ್ರೂ ಒಂದು ದಿನ ನೀವೆಲ್ಲಿ ತಲೆ ಹಾಕಿ ಮಲಗಿದ್ರ? 515 ದಿನಗಳಿಂದ ಇವತ್ತಿಲ್ಲಿರ್ತಕ್ಕಂಥ ರೈತಾಪಿ ಮಹಿಳೆ, ರೈತ ಹಿರಿಯರು, ಯುವಕರು ಎಲ್ಲರೂ ಕೂಡ ಇವತ್ತು ಬೀದಿಯಲ್ಲಿ ಕೂತಿದ್ದಾರೆ ಆ ಪ್ರತಿಭಟನಾ ಸ್ಥಳದಲ್ಲಿ. ಯಾರಾದ್ರೂ ಕೇಳ್ತಾ ಇದ್ದೀರಾ ಆ ರೈತರ ಕೂಗನ್ನ? ಇಂಥ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು, ಮಾನ್ಯ ಶಾಸಕರೇ, ದಯವಿಟ್ಟು ಹಲವಾರು ಬಾರಿ ತಾವು ಮಾಧ್ಯಮಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂದರ್ಶನವನ್ನ ಕೊಟ್ಟಿರೋದನ್ನ ನಾವು ನೋಡಿದ್ದೇವೆ. ಸಂತೆ ಭಾಷಣ ಮಾಡಬೇಡಿ, ಸುಳ್ಳನ್ನ 100 ಬಾರಿ ಹೇಳಿ ತಲೆ ಮೇಲೆ ಹೊಡೆದಂಗೆ ಹೇಳಿದ್ರೆ ಅದು ಸತ್ಯ ಆಗಿ ಸಾಬೀತು ಮಾಡ್ತೀನಿ ಅಂತಕ್ಕಂಥ ಈ ನಿಮ್ಮ ಉದ್ದಟತನವನ್ನ ಮುರಿತಕ್ಕಂಥದಕ್ಕೆ ಜಿಲ್ಲೆಯ ಜನ, ತಾಲೂಕಿನ ಜನ ಮುಂದಿನ ದಿನಗಳಲ್ಲಿ ಸಜ್ಜಾಗಿದ್ದಾರೆ. ಎಚ್ಚರಿಕೆ ಇರಲಿ. ಸಾಕಷ್ಟು ಇವತ್ತು ನಾನು ತಾಂತ್ರಿಕವಾದಂತ ವಿಚಾರಗಳನ್ನ ಇವತ್ತು ಮಾತನಾಡಬಲ್ಲ. ಕೂಡದಿಂದ ಯಾಕೆ ನೀವು ಈ ಅಕ್ವಿಸಿಷನ್ ಮಾಡಿದ್ರಿ? 1987ರ ಕೂಡ ಆಕ್ಟ್ ಅಲ್ಲಿ ಯಾಕೆ ಅಕ್ವಿಸಿಷನ್ ಮಾಡಿದ್ರಿ ಅಂದ್ರೆ, ಕೂಡ ಆಕ್ಟ್ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ, ತಿಳ್ಕೊಬಂದು ಮಾತಾಡ್ತೀನಿ ಅಂತಾರೆ. ನಿಖಿಲ್ ಬರ್ಲಿ ನಾ ಮಾತಾಡ್ತೀನಿ ಸಂದರ್ಶನದಲ್ಲಿ ಅಂತಾರೆ. ದಯವಿಟ್ಟು ಕೂಡ ಆಕ್ಟ್ ಅಲ್ಲಿ ಯಾಕೆ ಮಾಡಿದ್ರಿ? ಕೂಡ ಅಂದ್ರೆ ಏನು? ಯಾಕೆ 2013ರ LARR ಆಕ್ಟ್ ಅಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ಜೀರವರು ನಿಮ್ಮ ಕಾಲಘಟ್ಟದಲ್ಲೇ ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ತಗೊಂಡ್ಬಂದಂತ ಆ ಒಂದು ಅಕ್ವಿಸಿಷನ್
ಕಮಿಷನ್ ಆಕ್ಟ್ ಅನ್ನ ನೀವು ಯಾಕೆ ಇದ್ರಲ್ಲಿ ಬಳಸಲಿಲ್ಲ? ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸರ್ವೆನ ಗಾಳಿಗೆ ತೂರ್ತೀರಿ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸರ್ವೆನ ಗಾಳಿಗೆ ತೂರ್ತೀರಿ, ಎಲ್ಲವನ್ನ ಗಾಳಿಗೆ ತೂರಿದ್ದೀರಿ. ಇವೆಲ್ಲ ದಾಖಲಾತಿಗಳನ್ನ ನಾವು ಎಲ್ಲಿ ಮುಂದಿಡಬೇಕು ಅಲ್ಲಿ ಇಡ್ತೀವಿ.